ಯಾರೇ ಒಂದಿಷ್ಟು ಏನರೇ ಅಂದ್ರೆ ಸಾಕಪ್ಪ ಜೀವನ ಅಂತಂತೇವಿ. ಒಂದಿಷ್ಟು ಏನರ ತಲೆನೋವು ಆದರೆ ಸಾಕು ಜೀವನ ಅಂತಂತೇವಿ. ತಲೆ ಹೋಗಿಲ್ಲ, ಮೈ ಹೋಗಿಲ್ಲ, ಏನೋ 4 ದಿವಸ ತಲೆನೋವು ಅಷ್ಟೆ. ಏನೋ ಒಂದಿಷ್ಟು ತಾಪ ಜೀವನದಾಗ ಇರೋದಿಲ್ಲೇನು, ಇಷ್ಟೆಲ್ಲ ಬದುಕ್ತೀವಿ ಅಂದಾಗ ಸ್ವಲ್ಪ ಏರಾಪೇರ ಇದ್ದೇ ಇರ್ತದೆ. ಇರೋದಿಲ್ಲೇನು, ಶಾಂತವಾಗಿಯೇ ನೀರು ಹರಿತಿರ್ತದೇನು, ಹೋಗಿ ಕೆಳಗರೆ ಬೀಳ್ತದೆ, ಎಲ್ಲರೇ ಹೋಗಿ ಸಿಕ್ಕೋತದೆ, ಸುತ್ತ ತಿರುಗಬೇಕಾಗ್ತದೆ. ಎಲ್ಲ ಕಡೆ ಮಾಡಿ ಮಾಡಿ ನೀರು ಸುಮ್ಮನೆ ಹರ್ಕೋತ ಹೊಂಟಿರ್ತದೆ. ಎಷ್ಟು ಚೆನ್ನಾಗಿ ಉತ್ಸಾಹ ಎಷ್ಟದ. ಇಲ್ಲೇ ನೋಡ್ರಿ ನೀವು ಹೋಗಿ, ಶರಾವತಿ ನದಿ ಅದ, ಏನು ಹರಿತದೆ, ಹಂಗೆ ನೃತ್ಯ ಮಾಡ್ಕೋತ ಹರಿತಾ ಇರ್ತದೆ. ಎಂಥ ಉತ್ಸಾಹ ಅದಕ್ಕೆ. ಮ್ಯಾಗಿಂದ ಜಿಗಿತದೆ, ಕಲ್ಲುಗಳನ್ನೆಲ್ಲ ಸುತ್ತದೆ, ಕಲ್ಲುಗಳನ್ನೆಲ್ಲ ನೂಗ್ತದೆ. ಹರಿದು 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 ಹೋಗುವಾಗ ಒಂದು ಬಗೆಯ ಸಂಗೀತ ನಿರ್ಮಾಣ ಆಗಿರ್ತದೆ. ಉತ್ಸಾಹ ಅದ. ಹಂಗೆ ಜೀವನದ ನದಿ ಸ್ವಲ್ಪ ಏಳ್ತದೆ, ಬೀಳ್ತದೆ, ಎಲ್ಲ ನಡೀತದೆ. ಒಮ್ಮೆ ಕೆಳಗೆ ಬೀಳ್ತದೆ, ಒಮ್ಮೆ ಅಡ್ಡ ಹೋಗ್ತದೆ, ಎಲ್ಲ ಆಗ್ತದೆ. ಆದರೆ ಹರಿಯುವ ರೀತಿ ತಪ್ಪಿರಬಾರದು, ಹರಿಯುವ ಕ್ರಮ ತಪ್ಪಿರಬಾರದು. ಹರಿಬೇಕು, ಜೀವನ ಹರಿಬೇಕು. ಲೆಟ್ ಮೀ ಲಿವ್ 100 years, not a day less, not a day less. ಜೀವೇತ್ ಶತಂ ಸಮಾಹ ಜಿಜೀವೇತ್ ಕುರ್ವನ್ನೇವೇಹ ಕರ್ಮಾಣಿ, ಕುರ್ವನ್ನೇವೇಹ ಕರ್ಮಾಣಿ ಶತಂ ಸಮಾಹ ಜೀವೇತ್. ನಾನು ಬದುಕಬೇಕು, 100 ವರ್ಷ ಬದುಕಬೇಕು, ಒಂದು ದಿವಸರೇ ಯಾಕೆ ಕಡಿಮೆ ಅಂತ. ಹಂಗೆ ಉತ್ಸಾಹ ಇತ್ತು ಅಂದರೆ ಬದುಕಿನಲ್ಲಿ ಧರ್ಮ ಅಭಿವ್ಯಕ್ತ ಆಯಿತು ಅಂತ ಅದರ ಅರ್ಥ. ಧರ್ಮ ಅಂದರೆ ಏನರೇ ಅಲ್ಲ, ಧರ್ಮ ಅಂದರೆ ಬದುಕಿನ ಉತ್ಸಾಹ ಅದ. ಬದುಕಿನ ಉತ್ಸಾಹ. ಕಾಲಿಲ್ಲ ಆದರೆ ಏನಾಯಿತು, ಒಂದು ಕೈ ಇಲ್ಲಾದರೆ ಏನಾಯಿತು, ಬದುಕೋದು ಬಹಳ ಮಹತ್ವದ್ದು. ಚೆನ್ನಾಗಿ ಬದುಕೋದು, ಹೆಂಗರೇ ಬದುಕೋದಲ್ಲ, ಅವರಿಗೆ ತಾಪ ಕೊಟ್ಟು ಇವರಿಗೆ ತಾಪ ಕೊಟ್ಟು ಬದುಕೋದಲ್ಲ. ಹೆಂಗೆ ಬದುಕಿರಬೇಕು, ನಮ್ಮ ಬದುಕು ನಮಗೆ ಸಂತೋಷ ಕೊಟ್ಟಿರಬೇಕು. ಹಾಗೆ ಹುಲ್ಲ ಹೇಳ್ತದೆ, ಅವ ತುಳಿಲಿ, ಆದರೆ ಅವನಿಗೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಹಿಂಗೆ ಬೆಳಿತೇನಲ್ಲ, ಅವ ತುಳಿದ್ರೆ ಅವನಿಗೆ ಸಂತೋಷ ಆಗಬೇಕು, ಹಂಗೆ ಬೆಳಿತೇನೆ. ಅದು ಮುಳ್ಳಾಗಿ ಬೆಳೆಯೋದಿಲ್ಲ, ಹುಲ್ಲಾಗಿ ಬೆಳಿತೀನಿ, ಹುಲ್ಲಾಗಿ ಬೆಳಿತೀನಿ. ನನ್ನನ್ನು ಪ್ರೀತಿಸಬೇಕು, ಮುಂದೆ ಒಂದು ದಿವಸ ತುಳಿಯೋದಲ್ಲ, ತನ್ನ ಮನೆ ಸುತ್ತಮುತ್ತ ನಾನು ಹಚ್ಚಿರಬೇಕು, ಹಂಗೆ ಬೆಳಿತೇನೆ ಅಷ್ಟೇ. ಈಗ ಹಚ್ಚೋದಿಲ್ಲನೇ, ಎಲ್ಲ ಕಡೆ ನೀವು ಹೋಗ್ರಿ, ಬಜಾರ್ ಇದ್ರಾಗ ಶಹರದಾಗ ಮನ್ಯಾಗ ಹಚ್ಚಿರ್ತಾರೆ. ಮನೆ ಸುತ್ತಗಟ್ಟೆ ಹುಲ್ಲು ಹಾಕಿರೋದು. ಹುಲ್ಲ ಎಲ್ಲಿ ಬೇಕಾದಲ್ಲಿ ಹೋಗಿಬಿಟ್ಟದ. ಯಾಕೆ? ಬೆಳೆಯುವ ಉತ್ಸಾಹ ಭಾಳ ಅದಕ್ಕೆ. ನಾವದು ಕಸ ಅಂತ ತೆಗೆದು ಹಾಕ್ತೇವೆ, ಅದು ಬೆಳೀತದೆ, ಮತ್ತೆ ಸುಮ್ಮನೆ ಬೆಳೀತದೆ. ಅದನ್ನು ಯಾರೂ ಬಿತ್ತೋದಿಲ್ಲ, ಯಾರೂ ಅದಕ್ಕೆ ನೀರು ಹಾಕೋದಿಲ್ಲ, ಯಾರೂ ಅದಕ್ಕಾಗಿ ಖಾತಾ ಹಾಕೋದಿಲ್ಲ. ಆದರೆ ಅದು ಬೆಳೆಯೋದು ಬಿಟ್ಟಿಲ್ಲ ಅಷ್ಟೇ. ಭೂಮಂಡಲವೆಲ್ಲ ಹಸಿರಿನಿಂದ ತುಂಬಿ ಹೋಗಿದ್ದೇ ಹುಲ್ಲಿನಿಂದ. ಎಷ್ಟು ಉತ್ಸಾಹ ಅದ. ನಾವು ಸ್ವಲ್ಪ ಉತ್ಸಾಹ, ಜೀವನದಲ್ಲಿ ಉತ್ಸಾಹ ತೋರಿಸ್ದೇವಿ ಅಂದರೆ ಇಂಥ ಉತ್ಸಾಹಕ್ಕೆ ಏನಂತೇವಿ? ಪ್ರಾಣಶಕ್ತಿ ಅಥವಾ ಜೀವನೋತ್ಸಾಹ ರೂಪ ಧರ್ಮ. ಇದು ಧರ್ಮ. ಓಜಃ, ಎಷ್ಟು ಚಂದ ಶಬ್ದ ಬಳಸ್ಯಾರ, ಓಜಃ. ಇದು ಧರ್ಮ. ಇದು ಹೊರಗೆ ಪ್ರಾಣಶಕ್ತಿಯ ವಿಕಾಸ ಆಗ್ತದೆ, ಒಳಗೆ ಜೀವನೋತ್ಸಾಹವಾಗಿ ಅದು ನಿಂತದೆ. ಎರಡೂ ಬೇಕಾಗ್ತದೆ. ಭಗೀರಥ ಅಂತಿದ್ದ, ನಿಮಗೆ ಗೊತ್ತದೆ. ಏನು ಉತ್ಸಾಹ, ಏನು ನೋಡಬೇಕು. ಒಂದು ಕನಸು ಅವನಿಗೆ, ಒಂದು ಸುಂದರ ಕನಸನ್ನು ಕಂಡ. ಆವಾಗಿನ ಕಾಲಕ್ಕೆ ಗಂಗಾ ನದಿ ಇಲ್ಲಿ ಹರಿತಿರಲಿಲ್ಲ, ಬೇರೆ ಕಡೆ ಹರಿತಿತ್ತು. ಆದರೆ ಎಲ್ಲ ಟ್ರಿಬ್ಯೂಟರೀಸ್, ಉಪನದಿಗಳೆಲ್ಲ ಬೇರೆ ಬೇರೆ ಕಡೆ ಹರಿತಾ ಇತ್ತು. ಉತ್ತರ ಕಡೆ ಹರಿತಾ ಇತ್ತು. ಉತ್ತರ ಭಾರತ ಬರಡಾಗಿತ್ತು, ಮಣ್ಣು ಚೆನ್ನಾಗಿತ್ತು, ನೀರಿರಲಿ.
ಭಗೀರಥ ಬಂದ. ಏನು ಆತನ ಮನಸ್ಸಿನಲ್ಲಿ ಸಾಮರ್ಥ್ಯ, ಏನು ಉತ್ಸಾಹ! ಅವ ಇಂಥ ಕನಸನ್ನು ಕಂಡ, ಇಡೀ ಉತ್ತರ ಭಾರತವನ್ನು ಶ್ರೀಮಂತ ಮಾಡಬೇಕು. ಎಂಥ ಕನಸಾಯಿತು! ಬೇಕು ಜೀವನೋತ್ಸಾಹ ಬೇಕು, ಏನರೇ ಮಾಡಬೇಕು, ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕನ್ನುವ ಉತ್ಸಾಹ ಬೇಕಾಗ್ತದೆ. ಮಾಡಿಬಿಡೋಣ ಅಂತ ಭಗೀರಥ ಕನಸ ಕಂಡ. ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಏನು ಹರಿತಾವ ನದಿಗಳು, ಆ ನದಿಗಳನ್ನೆಲ್ಲ ಕೂಡಿಸಿ ಉತ್ತರ ಪ್ರದೇಶದಾಗ ಹರಿಸಬೇಕು ಅಂತ ವಿಚಾರ ಮಾಡಿದ. ಬಹಳ ದೊಡ್ಡ ಕೆಲಸ ಮಾಡಿದೆ. ಯಾಕೆ ಹಿಮಾಲಯದ ಬೆಟ್ಟಗಳು ನಿಮಗೆ ಗೊತ್ತಿರಬೇಕು, 2 ಶಾಖೆಗಳಾಗಿ 2 ಗುಂಪುಗಳಲ್ಲಿ ಹರವಿಕೊಂಡದ್ದು. 1000 ಕಿಲೋಮೀಟರ್ ಅದೆಲ್ಲ ಹರಡಿಕೊಂಡದೆ. ಅಂಥದರಲ್ಲಿ ನಮ್ಮ ಕಡೆ ಭಾಗ ಏನದ ಸ್ವಲ್ಪ ಎತ್ತರ, ಆ ಕಡೆ ಭಾಗ ಉತ್ತರ ಕಡೆ ಭಾಗ ಸ್ವಲ್ಪ ಕೆಳಗೆ. ಆದ್ದರಿಂದ ನದಿಗಳೆಲ್ಲ ಆ ಕಡೆ ಹೋಗ್ತವೆ. ಬ್ರಹ್ಮಪುತ್ರ ಹಿಂಗೆ ಹಾಯ್ದು ಬರ್ತದೆ. ಆತ ವಿಚಾರ ಮಾಡಿದ, ಅದಕ್ಕೆ ಇದೇನದ ಗಂಗಾ ನದಿ, ಇದನ್ನು ತಿರುಗಿಸಿ ಬಿಡಬೇಕು ಅಂತ. ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ 1000 ವರ್ಷದ ಹಿಂದೆ ಕನಸು ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ, ಎಂಥ ಕಲ್ಪನೆಗಳು, ಎಂಥ ಸುಂದರ ಕನಸ ಇರಬೇಕು. ಕನಸಾಗಬೇಕು ಮನುಷ್ಯಾಗ, ಒಂದು ಚಂದ ಕನಸಾಗಬೇಕು. ನಾಶ ಮಾಡೋ ಕನಸಲ್ಲ. ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವೆ. ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗೆ ಕನಸು ಬೀಳ್ತಾವೆ, ಬೀಳೋದಲ್ಲೇ. ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಮೇಲೆ ಇರ್ದಂಗೆ ಕನಸ ಬೀಳ್ತಾವೆ. ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮೇಲೆ ಕುಂತಂಗೆ ಕನಸು ಬೀಳ್ತಾವೆ. ಇಲೆಕ್ಷನ್ ಇಲ್ಲದಿದ್ದರೆ ಏನಾಯಿತು, ನಿಂತಂಗೆ ಆರಿಸಿ ಬಂದಂಗೆ ಪ್ರೈಮ್ ಮಿನಿಸ್ಟರ್ ಆದಂಗೆ ನಮ್ಮ ಕನಸ ಬೀಳ್ತಾವೆ. ಏನು ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸ ಕಂಡ. ಭಾರತವನ್ನು ಶ್ರೀಮಂತ ಮಾಡಬೇಕು, ತನ್ನ ದೇಶ ಅಂತಲ್ಲ ಭಾರತವನ್ನು ಶ್ರೀಮಂತ ಮಾಡಬೇಕು ಅಂತ. ಎಷ್ಟು ಚಲೋ ಕನಸ ಕಂಡು. ಶಾಶ್ವತವಾಗಿ ಶ್ರೀಮಂತ ಮಾಡಬೇಕು, ಬರೇ 4 ದಿನ ಅಲ್ಲ, ಶಾಶ್ವತವಾಗಿ ಮಾಡಬೇಕು. ಆದ್ದರಿಂದ ಗಂಗೆಯನ್ನು ಇಳಿಸಬೇಕು ಅಂದ. ಎಲ್ಲಿಂದ? ಹಿಮದ ಬೆಟ್ಟಗಳ ತುಟ್ಟ ತುದಿಯಿಂದ ಗಂಗೆಯನ್ನು ಇಳಿಸಬೇಕು. ಅದಕ್ಕಾಗಿ ಹೊರಟ. ಆತನ ಸಹಕಾರಿಗಳು ಎಲ್ಲರೂ ಹೋದರು. ಹೋಗಿ ಬೆಟ್ಟವನ್ನೇ ಕಡಿದ್ರು. 1000 ಜನ ಆ ನೀರಿಲ್ಲದಕ್ಕಾಗಿ ಉತ್ತರ ಪ್ರದೇಶದೊಳಗೆಲ್ಲ ಸಾಯ್ತಿದ್ರು. 60,000 ಜನ ಇವರ ಸಂಬಂಧಿಕರೇ ಸತ್ತಿದ್ರು. ಆದ್ದರಿಂದ ಭಗೀರಥ ಈ ನಿರ್ಣಯ ಮಾಡಿದ, ತರೋಣ ಹೆಂಗಾಗೋದಿಲ್ಲ ನೋಡೋಣ, ತರೋಣ, ಸ್ವರ್ಗದಿಂದಲೇ ತಂದ ಅನ್ನುವಷ್ಟು ಆತನನ್ನು ವರ್ಣಿಸ್ತಾರೆ. ಹಂಗೆ ಭಗೀರಥ ಕೆಲಸ ಮಾಡಿದ. ಹಿಮದ ಬೆಟ್ಟಗಳನ್ನು ಕಡ್ದ, ಗುಡ್ಡಗಳನ್ನು ಸರಿಸಿದ, ಗಂಗಾ ನದಿ ಕೆಳಗೆ ಹರಿವಂತೆ ಮಾಡಿದ, ದಕ್ಷಿಣಕ್ಕೆ ಹರಿವಂತೆ ಮಾಡಿದ. ಅದು ಹರಿದು ಹೀಗೆ ಉತ್ತರ ಪ್ರದೇಶವನ್ನೆಲ್ಲ ವ್ಯಾಪಿಸ್ತು. ಉತ್ತರ ಪ್ರದೇಶ ಸುಂದರ ಭಾರತವಾಗಿತ್ತು. ಸಸ್ಯಶ್ಯಾಮಲ, ಸುಜಲ ಸುಫಲ ಹಂಗಾಗಿತ್ತು ಭಾರತ. ಎಂಥ ಅದ್ಭುತ ನದಿ ಒಂದು ಹರಿದು ಬಂತು ಒಳಗೆ. ಇದೆಲ್ಲ ಭಗೀರಥನ ಸಾಹಸ. ಇದು ಮನುಷ್ಯ ಸಾಹಸಿಯಾಗಿರಬೇಕು. ಉತ್ಸಾಹ ಇಲ್ಲದಿದ್ದರೆ ಸಾಹಸ ಆಗೋದಿಲ್ಲ. ಏನರೇ ಮಾಡಬೇಕನ್ನೋ ಮನಸ್ಸಿತ್ತು ಅಂದರೆ ಉತ್ಸಾಹ ಬೇಕಾಗ್ತದೆ. ಜೀವನದಾಗ ಬದುಕಬೇಕು, ಒಂದು ಸುಂದರ ಕೆಲಸ ಮಾಡಬೇಕು, ಜಗತ್ತಿನಲ್ಲಿ ಜಗತ್ತನ್ನು ಶ್ರೀಮಂತ ಮಾಡಬೇಕು, ಜಗತ್ತನ್ನು ಸುಖಿ ಮಾಡಬೇಕು, ಜಗತ್ತನ್ನು ಸಮೃದ್ಧಗೊಳಿಸಬೇಕು ಅಂತನ್ನುವ ಕನಸು ಬೇಕಾಗ್ತದೆ. ಡ್ರೀಮ್ ವಿ ಶುಡ್ ಹ್ಯಾವ್ ಆಫ್ ಮೇಕಿಂಗ್ ದ ವರ್ಲ್ಡ್ ಪ್ರಾಸ್ಪರಸ್, ಮೋರ್ ರಿಚ್, ಬ್ಯೂಟಿಫುಲ್ ಮಾಡಬೇಕು. ಚಂದ ಮಾಡಬೇಕು ಜಗತ್ತನ್ನು. ಈ ಕನಸದ ಅಲ್ಲ,
ಆ ರೀತಿ ಉತ್ಸಾಹದಲ್ಲ ಜೀವನದಾಗ. ಇಂಥ ಉತ್ಸಾಹಕ್ಕೆ ಓಜಸ್ಸು. ಇದು ಓಜಸ್ಸು. ಇದು ಒಳಗೆ. ಹೊರಗೆ ಓಜಸ್ಸು ಪ್ರಾಣಶಕ್ತಿ ಇದೆ. ಎಲಾನ್ ವೈಟಲ್ ವೈಶ್ವಿಕ ಪ್ರಾಣಶಕ್ತಿ ಅದ. ಜೀವ ಜಂತುಗಳನ್ನೇ ನಿರ್ಮಾಣ ಮಾಡುವಂಥ ಅದ್ಭುತ ಸಾಮರ್ಥ್ಯ. ಇವು ಎರಡೂ ಬೇಕು ಮನುಷ್ಯಾಗ. ಇದು ಧರ್ಮ. ಜೀವನದಲ್ಲಿ ಇದು ಧರ್ಮ. ಇಂಥ ಧರ್ಮ ಯಾರಿಗೆ ಬೇಡ ಹೇಳಿ? ಜೀವನೋತ್ಸಾಹ ಯಾರಿಗೆ ಬೇಡ? ಇದು ವೈಶ್ವಿಕ ಧರ್ಮ. ಎಲ್ಲರಿಗೆ ನೀವು ಇಂಗ್ಲೆಂಡ್ದಾಗಿದ್ದರೂ ಬೇಕಾಗ್ತದೆ, ಭಾರತದಾಗಿದ್ದರೂ ಬೇಕಾಗ್ತದೆ. ಎಲ್ಲರಿಗೂ ಬೇಕು. ಜೀವನೋತ್ಸಾಹ ಇರಬೇಕದ. ಸಪ್ಪಗ ಮುಖ ಮಾಡಿಕೊಂಡು ಈ ಜಗತ್ತಿನಾಗ ಬದುಕೋದಾದರೆ ಬದುಕೋದರೆ ಯಾಕೆ? ಜೀವನೋತ್ಸಾಹ ಅಂತಾರೆ. ನಿಮ್ಮನ್ನು ನೋಡಿದರೆ ಬದುಕಬೇಕು ಅನ್ನಿಸ್ಬೇಕು. ಕೆಟ್ಟ ಮುಖ ಸಾಕಪ್ಪ ಈ ಜೀವನದಾಗ ಅನ್ನುವಂಗ ಇತ್ತು ಅಂದರೆ ತಗೊಂಡು ಏನು ಮಾಡೋದು? ಬದುಕು ತಗೊಂಡು ಏನು ಮಾಡೋದು? ದೇವರು ಅದಕ್ಕೆ ಬದುಕ ಕೊಟ್ಟಿರ್ತಾನೆ. ನಕ್ಕು ಬರಲಿ 4 ದಿವಸ ಅಂತ ಬದುಕ ಕೊಟ್ಟರೆ ಇವ ಬರೀ ಹಿಂಗೆ ಗಂಭೀರವಾಗಿ ಉಳ್ದ ಅಂದರೆ ಗತಿಯ. ಮಕ್ಕಳು ಹೆಂಗಿರ್ತಾವ? ಎಷ್ಟು ನಗ್ತಾವ, ಕುಣಿತಾವ, ಮಾಡ್ತಾವ, ಸಂತೋಷ ಪಡ್ತಾವ. ಅವಕ್ಕೇನು ರೊಕ್ಕ ಇರ್ತದೇನು? ಏನು ಕಿಶೆ ಪಶೆ ತುಂಬಿಕೊಂಡಿರ್ತಾರೆ ನಾವು? ಏನೂ ಇಲ್ಲ. ಏನಿಲ್ಲ, ಒಂದು ರೊಟ್ಟಿ ತಿಂದು ಒಂದಿಷ್ಟು ತಿಂದು ಒಂದು ಸ್ವಲ್ಪ ಹಾಲು ಕುಡಿದು ಏನು ಮಸ್ತ್ ಜೀವನ ಸಾಗಿಸ್ತಿರ್ತಾವ. ಎಷ್ಟು ಆನಂದವಾಗಿ ಮಲಗಿದ್ದರೂ ಸಹಿತ ಮಜಾದಾಗಿರ್ತಾವ, ಅಳುತ್ತರೂ ಸಹಿತ ಮಜಾದಾಗಿರ್ತಾವ. ನಮ್ಮದು ಹಂಗೆ ಆಗೋದಿಲ್ಲ. ಇಂಥ ಸುಂದರವಾದ ಜಗತ್ತಿನಾಗ ಬಂದು ಇಷ್ಟೆಲ್ಲ ಸಂಪತ್ತು ಭರಿತ ನಾಡಿನೊಳಗೆ ಇದ್ದು ನಾವು ಹೆಂಗೆ ಬದುಕ್ತಾ ಇದ್ದೇವೆ ಅಂದ್ರೆ, ಆಸ್ಪತ್ರೆಯೊಳಗೆ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಒಂದಿರ್ತದೆ. ಹೋಗಿ ನೋಡಿರ್ಬೇಕಾದ್ರೆ ಮಜಾ ಇರ್ತದೆ. ಒಳಗೆ ಅವನ್ನ ಹಾಕಿರ್ತಾರೆ, ಹೊರಗೆ ಇವ್ರು 4 ಮಂದಿ ಕುಂತಿರ್ತಾರೆ. ಮುಖದ ಮೇಲೆ ಏನು ಕಳನೆ ಇರೋದು. ಅದು ಸರಿ, ಅಲ್ಲಿ ಸರಿ. ಹಿಂಗೆ ಹೊರಗೂ ಹಿಂಗೆ ಕುಂತು ಬಿಟ್ರೆ ಗತಿ ಏನಾದೀತದ? ಏನದು ಜೀವನ ಹೇಳಿ? ನಿಮ್ಮ ನೋಡಿದರೆ, ಎದ್ದು ಕೂಡಲೇ ನೋಡಿದರೆ ಮುಖದ ಮೇಲೆ ಪ್ರಸನ್ನತಾ ಇರಬೇಕದ, ಒಂದಿಷ್ಟು ಉತ್ಸಾಹ ಇರಬೇಕಲ್ಲ. ಬದುಕಬೇಕು ಅಂತನ್ನುವ ಭಾವ ನೋಡೋರಿಗೆ ಬರಬೇಕಲ್ಲ. ಹಂಗೆ ಬದುಕಿರಬೇಕದ. ಎಷ್ಟದ ಕಪ್ಪು ಮುಖ ಇದ್ರೇನು, ಕೆಂಪು ಮುಖ ಇದ್ರೇನು, ಸೌಂದರ್ಯ ತರೋದು ಬಣ್ಣಲ್ಲ. ಸೌಂದರ್ಯ ತರೋದು ಉತ್ಸಾಹ. ನಡೆದರೆ ಉತ್ಸಾಹ, ನುಡಿದ್ರೆ ಉತ್ಸಾಹ. ಉತ್ಸಾಹ ಅನ್ನೋದೇ ಧರ್ಮ ಇದೆ. ಇಂಥ ಸುಂದರ ಉತ್ಸಾಹವನ್ನು ಓಜಸ್ಸಂತ ವರ್ಣಿಸಿದರು. ಇದು ಧರ್ಮದ ಮೊದಲಾಂಗ. ಇದು ಮೊದಲನೆಯ ಅಂಗ. ಇದು ಧರ್ಮದ್ದು. ಧರ್ಮ ಈ ರೂಪದಲ್ಲಿ ವ್ಯಕ್ತ ಆಗ್ತದೆ ಜಗತ್ತಿನೊಳಗೆ. ನೀವು ನೋಡಿರಬೇಕು ಅಥವಾ ಕೇಳಿದಿರಿ, ದೊಡ್ಡ ದೊಡ್ಡ ಸಂತರು ಮಹಂತರು ಎಂಥ ಉತ್ಸಾಹ ಬದುಕಿನೊಳಗೆ. ಸುಮ್ಮನೆ ಮಾಡ, ಮಸ್ತಾಗಿ ಮಾಡಿ. ಎಂಥ ಉತ್ಸಾಹ! ನಿಮಗೆ ಗೊತ್ತದ, ವಿನೋಬಾ ಭಾವೆ ಅಂತಿದ್ರು. ವಿನೋಬಾ ಭಾವೆಯವ್ರ ಹೆಸರು ನೀವೆಲ್ಲ ಕೇಳಿರಿ ಬಹುತೇಕ. ಬಹಳ ದೊಡ್ಡ ವ್ಯಕ್ತಿ ವಿನೋಬಾ ಭಾವೆ. ಮಹಾತ್ಮ ಗಾಂಧಿ ಬಹಳ ಕೊಂಡಾಡಿದರು ವಿನೋಬಾ ಭಾವೆಯನ್ನು. ಬಹಳ ದೊಡ್ಡ ವಿದ್ವಾಂಸರು. ಅಷ್ಟೇ ಮಹಾಸಂತ, ಸ್ವತಂತ್ರ ವಿಚಾರವಾದಿ. ಆತನ ಗ್ರಂಥಗಳು ಅಷ್ಟು ಅದ್ಭುತ, ಜೀವನವೂ ಅಷ್ಟೇ ಸುಂದರ. ಅವರು ಹೀಗಿದ್ರು. ನೋಡಬೇಕು ಹೆಂಗೆ ಬದುಕೋ ರೀತಿ ಹೇಗದ. ಸುಮಾರು 7-8 ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ. ತಮಗಾಗಿ ಎಲ್ಲ ಈ ಭಾರತದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕಂತ ಭಾರತದ ಭೂಮಿಯನ್ನು ಸಂಗ್ರಹಿಸಿ ಇಲ್ಲದವರಿಗೆ ಕೊಡಬೇಕು ಅಂತ ಭೂದಾನ ಅಂತ ಶುರು ಮಾಡಿದರು. ಭೂದಾನ ಮಾಡಿದರು. ಅದನ್ನೆಲ್ಲ ಈ 7 ವರ್ಷಗಳ ಕಾಲ 7-8 ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ. ಮುದುಕ, ಸಣ್ಣವರು, ಇದು ವಯಸ್ಸಿನವರು, ಹೀಗೆ ತೆಳ್ಳಗೆ. ಆದರೆ ತಂದೇನಿಲ್ಲ, ಒಂದು ಮನೆ ಕಟ್ಟಲಿಲ್ಲ, ಒಂದು ಹೊಲ ಮಾಡಲಿಲ್ಲ. ಆದರೆ ಭಾರತವನ್ನೆಲ್ಲ ಸಂಚರಿಸಿ ಹಿಂಗೆ ವಿನೋಬಾ ಭಾವೆ ಹೋಗ್ತಾ ಇದ್ದರೆ
ಭಾರತದ ಭಾಗ್ಯ ದೇವತೆ ನಡೀತದ ಅಂತನ್ನುವ ಭಾವ ಬರ್ತತ್ತೋ ಹಂಗ ಮನುಷ್ಯ. ವಿನೋಬಾ ಭಾವೆ ಎಂಥ ಉತ್ಸಾಹ, ಮಾಡಬೇಕು ಮಾಡಬೇಕು ಮಾಡಬೇಕು, ಎಲ್ಲರಿಗೂ ಭೂಮಿಯನ್ನು ಕೊಡಬೇಕು. ಅದು ಕನಸು ಎಂಥದ ಹೇಳಿ, ಎಂಥ ಉತ್ಸಾಹ ಅದಕ್ಕೆ. ಅದೇನಾಗ್ತದೆ ನಮ್ಮ ಕಡೆಯಿಂದ, ಇದೇನಾಗ್ತದೆ ನಮ್ಮ ಕಡೆಯಿಂದ, ಇದೇ ಅಧರ್ಮ. ಅಧರ್ಮ ಅಂದರೆ ಅದು ಇದು ಅಧರ್ಮ ಅಲ್ಲ. ವಿಭೂತಿ ಹಚ್ಚದಿದ್ರೆ ಅಧರ್ಮ, ಕುಂಕುಮ ಹಚ್ಚದಿದ್ರೆ ಅಧರ್ಮ, ಅದು ಅಲ್ಲ. ಉತ್ಸಾಹ ಕಳ್ಕೊಂಡ್ರೆ ಅದೇ ಅಧರ್ಮ. ಬೇಕದ ಏನೇ ಮಾಡ್ರಿ ಒಂದಿಷ್ಟು ಮಸ್ತಾಗಿರಬೇಕದ, ಉತ್ಸಾಹ ಇರಬೇಕು. ಅಂಥ ಉತ್ಸಾಹಿ ವಿನೋಬಾ ಭಾವೆ. ಅವರ ಜೀವನ ನೋಡಬೇಕು. ಅದೆಲ್ಲ ಆವಾಗೇನು ಭಾಳ ದೊಡ್ಡ ಇದೇನು ಇರಲಿಲ್ಲ, ಈಗಿನಂಗೆ ಯಾವುದು ಇರಲಿಲ್ಲ, ಯಾವ ರಸ್ತೆಗಳೇ ಸರಿಯಾಗಿರಲಿಲ್ಲ. ಅಂಥ ಕಾಲದಾಗ ತಿರುಗಾಡಿದ್ದು, ಚರ್ಚಿದ್ದು. ವಿನೋಬಾ ಭಾವೆ ಜೀವನೋತ್ಸಾಹದ ಒಂದು ಉದಾಹರಣೆ ಅದ. ಹಾಗೆ ನಾವು ಈಗ ಮನೆಗೆ ಹೋಗ್ತೇವಲ್ಲ, ಬೇಜಾರ ಮಾಡ್ಕೋಬಾರ್ದು. ಏನೇ ಇರಲಿ, ಅದು ಉತ್ಸಾಹದಿಂದ ಕೆಲಸ ಮಾಡಿದರೆ ಕೆಲಸ ಇಮ್ಮಡಿ ಆಗ್ತದೆ, ಕೆಲಸ ಸುಲಭ ಆಗ್ತದೆ, ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಮತ್ತು ಕೆಟ್ಟ ಮನಸ್ಸಿನಿಂದ ಬೇಜಾರು ಮಾಡಿಕೊಂಡು ಯಾಕರೆ ಬಂತು ಅಂತ ಹೊರಡ್ರೆ ಇದ್ದ ಸಣ್ಣ ಕೆಲಸ ಭಾರ ಆಗಕ್ಕೆ ಶುರುವಾಗ್ತದೆ. ಬ್ಯಾಡ ಅನ್ನಿಸ್ತು. ಒಬ್ಬ ತಾಯಿ ಹಗಲ ರಾತ್ರಿ ಕೆಲಸ ಮಾಡ್ತಾಳೆ, ಮಕ್ಕಳ ಸಲುವಾಗಿ ರಾತ್ರಿ ಎಲ್ಲ ಎಚ್ಚರಿರ್ತಾಳೆ, ಹಗಲೆಲ್ಲ ಮನೆ ತುಂಬ ಕೆಲಸ ಮಾಡ್ತಾಳೆ. ಒಂದು ದಿವಸ ರಜಾ ತಗೊಂಡಿಲ್ಲ. ಆದರೆ ಅದೇ ಮನೆಯ ಮಾಲೀಕ ಆಫೀಸರ್ ಇರ್ತಾನೆ, 6 ತಾಸಿಗಿಂತ ಹೆಚ್ಚು ಆಫೀಸ್ದಾಗಿರೋದಿಲ್ಲ. ಇಲ್ಲೇನು 6 ತಾಸಿನ ನಂತರ ಬೇಜಾರಾಗ್ತದೆ. 6 ತಾಸ ಬೇಜಾರಾಗಿರ್ತಾವ, ಇನ್ನು ಉಳಿದೆಲ್ಲಿ ಚಲೋ ಆಗ್ತದೆ. ಆ ಬಳಿಕ ಸೂಟಿಗಳು, ಶನಿವಾರ ಸೂಟಿ, ರವಿವಾರ ಸೂಟಿ, ಸೋಮವಾರ ಸೂಟಿ, ಮಂಗಳವಾರ ಸೂಟಿ, ಎಲ್ಲ ಸೂಟಿಗಳು. ಇಷ್ಟೆಲ್ಲ ಇದ್ದರೂ ಸಹಿತ ಒಮ್ಮೆ ಬೇಜಾರಾಗ್ತದೆ ಅವನಿಗೆ. ಸಣ್ಣ ಕೆಲಸ ಮಾಡೋಕ್ಕೂ ಬೇಜಾರಾಗ್ತದೆ. ಮನ್ಯಾಗ ಹೆಣ್ಮಕ್ಳು ಇರ್ತಾರಲ್ಲ, 24 ತಾಸು ಕೆಲಸ ಮಾಡ್ತಾರೆ, 365 ದಿವಸ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಇರೋ ತನಕನೂ ಕೆಲಸ ಮಾಡ್ತಾರೆ, ಬೇಜಾರಿರೋದಿಲ್ಲ. ಯಾಕೆ? ಜೀವನೋತ್ಸಾಹ ಕಟ್ಟಬೇಕು ಒಂದು ಸಮಾಜ, ಒಂದು ಕುಟುಂಬವನ್ನು. ಅದೆಂಥ ಅದ್ಭುತ ಉತ್ಸಾಹ. ಅವರಿಗೆ ಬೇಜಾರಾಗೋದಿಲ್ಲ. ಹಿಂಗೆ ಯಾಕೆ ಮಾಡ್ತಾರಂತಿಲ್ಲ, ಉತ್ಸಾಹ ಅಷ್ಟು. ಅಡುಗೆ ಮಾಡಿ ಮಕ್ಕಳಿಗೆ ನೀಡಿದ್ರೆ ಅಷ್ಟು ಆನಂದ ಆಗ್ತದೆ, ಪತಿಗೆ ನೀಡಿದ್ರೆ ಅಷ್ಟು ಆನಂದ ಆಗ್ತದೆ, ಬಂಧು ಬಾಂಧವ್ರನ್ನ ಕರೆದವ್ರಿಗೆ ಉಣಿಸಿದ್ರೆ ಅಷ್ಟು ಸಂತೋಷ ಆಗ್ತದೆ. ಅದೇನು ಉತ್ಸಾಹ ಅದಲ್ಲ, ಅದು ದಣಿವು ಆಗದಂತೆ ನೋಡಿಕೊಳ್ತದೆ. ಆದ್ದರಿಂದಲೇ ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟರು.